ಮಚ್ಚು ಹಿಡಿದು ರೀಲ್ಸ್ ಮಾಡಿ ಹುಚ್ಚಾಟ ಮಾಡಿದಂತಹ ಜೋಡಿಗೆ ನ್ಯಾಯಾಂಗ ಬಂಧನಕ್ಕೆ ಸದ್ಯಕ್ಕೆ ವಿಧಿಸಲಾಗಿದೆ. ವಿನಯ್ ಹಾಗೂ ರಜತ್ ಕಿಶನ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಆರೋಪಿ ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿದೆ. ಇಂದು ಜಾಮೀನು ಅರ್ಜಿ ಸಲ್ಲಿಸುವಂತೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೆಸಿಗೆ ಹಾಕಿದ್ದಾರೆ. ಬೇಸಿಕಲಿ 24ನೇ ACJM ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರಲಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸದ್ಯಕ್ಕೆ ರಜತ್ ಮತ್ತು ವಿನಯ್. ಜೈಲಿಗೆ ತೆರಳುತ್ತಾ ಇದ್ದ ವೇಳೆ ರಜತ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕಿದಂತಹ ಪ್ರಸಂಗ ಇದು. ಸಾಕ್ಷಿನಾಶ ಯತ್ನದ ಹಿನ್ನೆಲೆಯಲ್ಲಿ ರಜತ್ ಮತ್ತು ವಿನಯ್ ಬಂಧನ ಆಗಿದೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇವ್ರ ಮೇಲೆ ಯಾವಾಗ ಪ್ರಕರಣ ದಾಖಲಾಯಿತು ಆಗ ಫೈಬರ್ ಮಚ್ಚನ್ನು ಕೊಟ್ಟು ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಬೆಳಗ್ಗೆ ಅಷ್ಟು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಆಗಿತ್ತು. ಸೊ ಅದಾದ ನಂತರ ಇವ್ರು ವಿಚಾರಣೆಗೆ ಬಂದ್ರಲ್ಲ, ಆಗ ಸ್ವಲ್ಪ ಇವ್ರನ್ನೆಲ್ಲ ಹಳಿಗೆ ತರುವಂತಹ ಕೆಲಸ ಆಗಿದೆ. ನೀವು ಸ್ಟೇಷನ್ಗೆ ಬರೋಕ್ಕಿಂತ ಮುಂಚೆ ರಜತ್ ಹೇಗೆ ಬರ್ತಾರೆ ಅನ್ನೋದನ್ನ ನೋಡ್ತೀರಾ. ಆಮೇಲೆ ಪೊಲೀಸರು ಕರೆಸ್ಕೊಂಡು ಪೊಲೀಸರ ಭಾಷೆಯಲ್ಲೇ ಮಾತನಾಡಿಸಿದ ನಂತರ ಶರ್ಟ್ ಗುಂಡಿಗಳನ್ನೆಲ್ಲ ಹಾಕೋದನ್ನು ನೀವು ಗಮನಿಸಿದ್ದೀರಾ. ಸೊ ಈ ಥರ ಜೆಸಿ ಕೂಡ ಕಳಿಸಿದಾರಂತೆ. ಇದೇ ವೇಳೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಕುಟುಂಬ ಇಷ್ಟು ಸೀರಿಯಸ್ ಆಗುತ್ತೆ ಅಂತ. ಸೊ ಅವ್ರಿಗೂ ಕೂಡ ಶಾಕ್ ಆಗಿದೆ. ಹೀಗಾಗಿ ಕಣ್ಣೀರು ಹಾಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಇವತ್ತು ಅವರ ಬೇಲ್ ಅಪ್ಲಿಕೇಶನ್ ಬರುತ್ತೆ. ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ನಲ್ಲಿ ಯಾವ ರೀತಿಯಾಗಿ ಕೋರ್ಟ್ ಇದನ್ನು ಗಮನಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಇವರು FIR ಆಗಿ ಅದಕ್ಕೇನಾದರೂ ಬೇಲ್ ತಗೊಳ್ಳೋದಕ್ಕೆ ಹೋದಾಗ ಕೋರ್ಟ್ ನೋಡ್ತಾ ಇದ್ದಂತಹ ರೀತಿ ಬೇರೆ. ಬಟ್ ಸಾಕ್ಷಿ ನಾಶದ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಈಗ ಹೊಸದಾಗಿ ದಾಖಲಾಗಿರುವಂತಹ ಕೇಸ್ ಸೆಕ್ಷನ್. ಹೀಗಾಗಿ ಕೋರ್ಟ್ ಏನು ಮಾಡುತ್ತೆ, ಬುದ್ಧಿ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಏನಾದರೂ ಮಾಡುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಭಾಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೆಲೆಬ್ರಿಟಿಗಳನ್ನು ಹೇಗೆ ವಿಚಾರಣೆ ಮಾಡಬೇಕು ಅನ್ನುವಂತಹ ಮಿನಿಮಮ್ ಸೆನ್ಸ್ ಇಲ್ವಾ ಪೊಲೀಸರಿಗೆ? ಪೊಲೀಸರ ಕಾರ್ಯವೈಖರಿ ಎಂಥದ್ದು ಅನ್ನುವಂತಹ ಪ್ರಶ್ನೆಗಳು ಬಂದಿತ್ತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮತ್ತೆ ಈ ಬೇಲ್ ಹಿಯರಿಂಗ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಹಾಕ್ಕೊಳ್ತಾರಂತೆ, ಅಪೀಲ್ ಯಾವ ರೀತಿ ಮಾಡ್ತಾರಂತೆ, ಏನೇನು ಡೀಟೇಲ್ಸ್ ಇದೆ, ಬೇಲ್ ಸಿಗುವಂತಹ ಸಾಧ್ಯತೆ ಎಷ್ಟು ಅಂತ? ಮಮತಾ, ಮಚ್ಚಿಡಿದು ರೀಲ್ಸ್ ಮಾಡಿದ್ದಂತಹ ರಜತ್ ಮತ್ತು ಕಿಶನ್ ಅವರನ್ನು ರಾತ್ರಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ರಾತ್ರಿ ಬೆಂಗಳೂರಿನ ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜಲ್ಲಿ ಬರುವಂಥ ಜಡ್ಜ್ ಮನೆಗೆ ಆರೋಪಿಗಳಿಬ್ಬರಿಗೂ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಒಂದು ದಿನದ ಮಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿಕೊಟ್ಟು ಆದೇಶವನ್ನು ಮಾಡಿದರು. ಇವತ್ತು ಅವರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ACJM ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಬೇಕಾಗತ್ತೆ. ಆರೋಪಿಗಳು ಹಾಜರುಪಡಿಸಿದ ಬಳಿಕ ಮತ್ತೆ 8 ದಿನಗಳ ಕಾಲ ರಜತ್ ಮತ್ತು ವಿನಯ್ ಇಬ್ಬರನ್ನು ಕೂಡ ಕಸ್ಟಡಿಗೆ ಪಡೆಯಲು ಪೊಲೀಸರು ಮುಂದಾಗಿರುವಂಥದ್ದು. ಕಾರಣ ಅವರು ರೀಲ್ಸ್ಗೆ ಬಳಸಿದಂಥ ಮಚ್ಚೇನಿದೆ ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ. ಅವರು ಒಂದು ಫೇಕ್ ಮಚ್ಚನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇಬ್ಬರನ್ನು ಕೂಡ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗದಂಥ ಕಾರಣಕ್ಕಾಗಿ ಮತ್ತೆ 8 ದಿನಗಳ ಕಾಲ ಕಸ್ಟಡಿಗೆ ಪಡೆಯಲು ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ರೆ, ಅವರು ಕೂಡ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಪೊಲೀಸರು ಈ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅದನ್ನು ರೆಡಿ ಮಾಡಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿರುವಂಥದ್ದು. ಮಮತಾ, ನಾಗೇಶ್, ಈಗ ಆ ಕೃತ್ಯಕ್ಕೆ ಬಳಸಿದಂತಹ ಶಸ್ತ್ರಾಸ್ತ್ರಗಳು ಮಿಸ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಅವರು ಲೈವ್ ಎಲ್ಲ ಬಂದು, ಅಂದರೆ ಈ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ರಜತ್ ಮಾತಾಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬೇಸಿಕಲಿ ಪೊಲೀಸರಿಗೆ ಈ ವೆಪನ್ ಸಿಕ್ಬಿಟ್ರೆ ನಮಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಚೆನ್ನಾಗೇ ಗೊತ್ತಿದೆ. ಹೀಗಾಗಿ ಪೊಲೀಸರಿಗೆ ಆಟ ಆಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಭೇದಿಸುವಂತಹ ಸಾಧ್ಯತೆ ಇದೆ, ಪೊಲೀಸರ ತನಿಖೆ ಹೇಗೆ ಸಾಗಬಹುದು ಅಂತ? ಬಿಕಾಸ್ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳ ಸ್ಥಾನದಲ್ಲಿದ್ದವರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಪ್ರಕರಣ, ಒಂದು ಪೊಲೀಸರ ಕರ್ತವ್ಯಕ್ಕೂ ಕೂಡ ಇದು ಚಾಲೆಂಜಿಂಗ್ ಆಗುತ್ತೆ ಅಂತ. ಮಮತಾ, ಖಂಡಿತವಾಗಿ ಆರೋಪಿಗಳು ಮಚ್ಚನ್ನು ಹಿಡಿದು ರೀಲ್ಸ್ ಮಾಡಿದ್ದಂಥ ಕಾರಣಕ್ಕಾಗಿಯೇ ರಜತ್ ಮತ್ತು ಕಿಶನ್ ವಿರುದ್ಧ ಆರ್ಮ್ಸ್ ಆ್ಯಕ್ಟ್ ಅಡಿ FIR ಅನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿದ್ದರು. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂಥ ಮಚ್ಚನ್ನು ಕೊಡಬೇಕು ಅಂತ ಹೇಳಿ ತನಿಖೆ ವೇಳೆ ಹೇಳಿದಂಥ ಸಂದರ್ಭದಲ್ಲಿ ಆರೋಪಿಗಳು ಅದನ್ನು, ಅಂದರೆ ತಾವು ಕೃತ್ಯಕ್ಕೆ ಬಳಸಿದ್ದಂಥ ಮಚ್ಚು ರೀಲ್ಸ್ ಮಾಡಲಿಕ್ಕೆ ಯಾವಾಗ ಬಳಸಿದ್ರೋ ಆ ಮಚ್ಚನ್ನು ಕೊಡದೆ ಬೇರೊಂದು ಮಚ್ಚನ್ನು ಕೊಟ್ಟು ಅವರ ಪೊಲೀಸರನ್ನು ದಾರಿ ತಪ್ಪಿಸುವ ಕೆಲಸಕ್ಕೆ
ಇಬ್ಬರು ಕೂಡ ಮಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಇವರ ವಿರುದ್ಧ ಸಾಕ್ಷಿ ನಾಶದ ಆರೋಪದ ಸೆಕ್ಷನ್ಸ್ ಕೂಡ FIR ಅಲ್ಲಿ ಸೇರಿಸಲಿಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಕಾರಣ ನಿನ್ನೆ ಸ್ಪಾಟ್ ಮಾಜರ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಇವರು ರೀಲ್ಸ್ ಮಾಡಲಿಕ್ಕೆ ಬಳಸಿದಂಥ ಒರಿಜಿನಲ್ ಮಚ್ಚೇನಿತ್ತು ಅದನ್ನು ಕೊಡದೆ ಬೇರೊಂದು ಮಚ್ಚು ಅಂದರೆ ಸೆಟ್ನಲ್ಲಿ ಇದ್ದಂಥ ಬೇರೊಂದು ಮಚ್ಚನ್ನು ಕೊಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವ ಯತ್ನಗಳು ಕೂಡ ನಡೆದಿರೋದ್ರಿಂದ ಆರೋಪಿಗಳ ಇಬ್ಬರ ಮೇಲೆ ಆರ್ಮ್ಸ್ ಆಕ್ಟ್ ಅಡಿ ಜೊತೆಗೆ ಸಾಕ್ಷ್ಯನಾಶ ಸೆಕ್ಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ಕಾರಣಕ್ಕಾಗಿ ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ 8 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್. 8 ದಿನಗಳ ಕಸ್ಟಡಿಗೆ ಕೇಳೋದಕ್ಕೆ ತಯಾರಿಯನ್ನು ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಇನ್ವೆಸ್ಟಿಗೇಷನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಆ ಮಚ್ಚಿನ ವಿಚಾರದಲ್ಲೇ ಇವರು ಪೊಲೀಸರನ್ನು ಯಾಮಾರಿಸೋದಕ್ಕೆ ಮುಂದಾಗಿರೋದ್ರಿಂದ ಅದನ್ನು ಭೇದಿಸಬೇಕಾಗಿರೋದ್ರಿಂದ 8 ದಿನಗಳ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಕಸ್ಟಡಿ ಕೊಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.